ಕೆಳಗಡೆಯಿಂದನೇ ತಗೋಬೇಕು.
ವಿಶ್ವಗುರು ಅಣ್ಣ ಬಸವಣ್ಣನವರನ್ನು ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾಡಳಿತ ಬಾಗಲಕೋಟ್ ಹಾಗೂ ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯ ಅಡಿಯಲ್ಲಿ ಇದೇ ಏಪ್ರಿಲ್ 29-30ರಂದು ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಎನ್ನುವ ಒಂದು ಕಾರ್ಯಕ್ರಮವನ್ನು, ಉತ್ಸವವನ್ನು ನಮ್ಮ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಉತ್ಸವವನ್ನು ಇವತ್ತು ಮಾಡಬೇಕು ಅನ್ನೋ ಉದ್ದೇಶದಿಂದ 25-26ನೇ ಸಾಲಿನ ಆಯುವ್ಯದಲ್ಲಿ ಸರ್ವಧರ್ಮ ಸಂಸದ್ ಅನ್ನುವ ಮೂಲಕ ವಿಶ್ವಗುರು ಅಣ್ಣ ಬಸವಣ್ಣನವರಿಗೆ 23-24ನೇ ಸಾಲಿನಲ್ಲಿ ಸಾಂಸ್ಕೃತಿಕ ನಾಯಕ ಎಂದು ನಮ್ಮ ಸರ್ಕಾರ ಇವತ್ತು ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ಆ ಒಂದು ಘೋಷಣೆ ಇವತ್ತು ಜನರ ಮಟ್ಟಕ್ಕೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಬಸವಾದಿ ಶರಣರ ವೈಭವ ಎನ್ನುವ ಒಂದು ಉತ್ಸವವನ್ನು ಪ್ರಥಮ ಬಾರಿಗೆ ಕೂಡಲ ಸಂಗಮ ಎಂದರೆ 12ನೇ ಶತಮಾನದ ಅಣ್ಣ ಬಸವಣ್ಣನವರ ಒಂದು ತಪೋಭೂಮಿ, ಐಕ್ಯ ಭೂಮಿ ಅಂತ ಹೇಳಿ ನಾವೆಲ್ಲ ಅರ್ಥೈಸಿಕೊಂಡಿದ್ದೇವೆ. ಆ ಒಂದು ಪವಿತ್ರವಾದ ಕ್ಷೇತ್ರದ ನಡೆದಾಡಿರುವಂತಹ ಎಲ್ಲ ಶರಣರ, ಬಸವಾದಿ ಶರಣರ ಒಂದು ವೈಭವವನ್ನು 7 ದಿವಸಗಳ ಕಾಲ ಒಂದು ವಚನಗೋಷ್ಠಿ ಮತ್ತು ಅನೇಕ ಬಸವಣ್ಣನವರ ಕುರಿತು, ಅಲ್ಲಮ್ಮ ಪ್ರಭುಗಳ ಕುರಿತು, ಬಸವಾದಿ ಶರಣರ ಕುರಿತು ವಿಶೇಷವಾದ ನಾಟಕಗಳನ್ನು ಆಯೋಜನೆ ಮಾಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ 29ನೇ ತಾರೀಕು ಏಪ್ರಿಲ್ ಒಂದು ವಚನಗೋಷ್ಠಿಯ ಮುಖಾಂತರ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಬೆಳಿಗ್ಗೆ 8 ಗಂಟೆಯಿಂದ. ಅದೇ ರೀತಿ 30ನೇ ತಾರೀಕು 9 ಗಂಟೆಯಿಂದ ಕಾರ್ಯಕ್ರಮ ವಚನಗೋಷ್ಠಿ, ಶರಣರ ಅನೇಕ ಅನುಭವದ ನುಡಿಗಳನ್ನು ಒಂದಿಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಆ ಕಾರ್ಯಕ್ರಮವನ್ನು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅನೇಕ ಈ ನಾಡಿನ ನಮ್ಮ ಸಚಿವ ಸಂಪುಟದ ಎಲ್ಲ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತೆ. ಬಹುತೇಕ ಬಹಳ ವಿಶಿಷ್ಟವಾದ ಒಂದು ಕಾರ್ಯಕ್ರಮ. ಅದರಲ್ಲಿ ನಮ್ಮ ಚಿತ್ತರಿಗೆಯ ಚಿಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾತಪ್ಪಗಳ ಒಂದು ತಪೋಭೂಮಿ. ಇವತ್ತು ಏನು ಅಣ್ಣ ಬಸವಣ್ಣನವರ ಈ ಒಂದು ರಥ ಇವತ್ತು ಶ್ರೀಮಠದಿಂದ ಪ್ರಾರಂಭ ಆಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಪ್ರತಿಯೊಂದು ತಾಲೂಕು ಮಟ್ಟಕ್ಕೆ ಹೋಗಿ ಇವತ್ತು ಈ ರಥೋತ್ಸವ ಇವತ್ತು ಒಂದು ಎಲ್ಲ ತಾಲೂಕದ ಒಂದು ಸಂಚಾರವನ್ನು ಮಾಡಿ ಮತ್ತೆ ಅದು ಕೂಡಲ ಸಂಗಮಕ್ಕೆ ಇವತ್ತು ಆಗಮಿಸುತ್ತೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಡಿನ ಎಲ್ಲ ಬಸವಾದಿ ಶರಣರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಬಸವಣ್ಣವರ ಬಗ್ಗೆ ಅಧ್ಯಯನವನ್ನು ಮಾಡಿ, ಶರಣರ ಬಗ್ಗೆ, ಬಸವಾದಿ ಶರಣರ ಬಗ್ಗೆ ಅಧ್ಯಯನ ಮಾಡಿದಂತಹ ವಿದ್ವಾಂಸರು ಕೂಡ ಈ ಕಾರ್ಯಕ್ರಮದಲ್ಲಿ ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಳ್ಳಿದ್ದಾರೆ. ಆದ ಕಾರಣ ನಾನು ನಾಡಿನ ಸಮಸ್ತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ನಮ್ಮ ನಾಡಿನ ಬಸವಾದಿ ಶರಣರಿಗೆ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಬಹಳ ವಿಶಿಷ್ಟವಾದಂಥದ್ದು. ಪ್ರಥಮ ಬಾರಿಗೆ ನಮ್ಮ ಕೂಡಲ ಸಂಗಮದಲ್ಲಿ, ಅದು ಹುನಗುಂದ ಮತಕ್ಷೇತ್ರದ ಕೂಡಲ ಸಂಗಮದಲ್ಲಿ ಏನು ನಾವು ಬಸವಣ್ಣನವರ ಒಂದು ಐಕ್ಯ ಭೂಮಿ ಅಂತ ಹೇಳ್ತೀವಿ, ಈ ಒಂದು ನಾಡಿನಲ್ಲಿ ಆ ಶರಣರ ಒಂದು ವೈಭವ ಆಗಬೇಕು. ಯಾವ ರೀತಿ ಬಸವಣ್ಣನವರು ಕಾಯಕ ದಾಸೋಹ ವರ್ಗರಹಿತ ಸಮಾಜವನ್ನು ಸೃಷ್ಟಿ ಮಾಡಿ ಈ ಒಂದು ಭಾರತ ದೇಶಕ್ಕೆ ಒಂದು ಮಾದರಿಯಾಗಿ
12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಇವತ್ತು ಸಮಾಜರಹಿತ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲರಿಗೂ ಸಮಾನತೆಯನ್ನು ಕೊಟ್ಟಂಥ ಮಹಾನ್ ಮಾನವವಾದಿ ಅದು ಜಗಜ್ಯೋತಿ ವಿಶ್ವ ಬಸವಣ್ಣವರು ಅನ್ನೋ ಮಾತನ್ನು ನಾವೆಲ್ಲ ಒಪ್ಕೊಳ್ಬೇಕಾಗತ್ತೆ. ಆ ಒಂದು ಕಾರ್ಯಕ್ರಮಕ್ಕೆ ನಾನು ಇಡೀ ನಾಡಿನ ಸಮಸ್ತ ಜನತೆಗೆ ಮತ್ತು ಎಲ್ಲ ನಾಡಿನ ಬಸವಾದಿ ಶರಣರಿಗೆ, ಇವತ್ತು ಬಸವಾದಿ ಪ್ರಮುಖರಿಗೆ ಮತ್ತು ಶರಣರಿಗೆ, ಬಸವಾದಿ ಅನುಯಾಯಿಗಳಿಗೆ ನಾನು ವಿನಂತಿ ಮಾಡ್ಕೋತೇನೆ, ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು 29-30ನೇ ತಾರೀಕಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಈ ಮೂಲಕ ಇವತ್ತು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಇವತ್ತೇನು ನಮ್ಮ ಶ್ರೀಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಗುರುಮಾಂತ ಸ್ವಾಮಿಗಳವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಇಳಕಲ್ ಶ್ರೀಮಠದಿಂದ ಇವತ್ತು ಇಳಕಲ್ನಲ್ಲಿ ಈ ಒಂದು ರಥವನ್ನು ನಾವು ಮೆರವಣಿಗೆಯನ್ನು ಮಾಡುವ ಮುಖಾಂತರ ಇದನ್ನು ನಾವು ಮುಂದೆ ಹುನಗೊಂದು ಹಾಗೂ ನಮ್ಮ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮತಕ್ಷೇತ್ರಕ್ಕೆ ನಾವು ಇವತ್ತು ಬೀಳ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಪರಮ ಪೂಜ್ಯರಿಗೆ ಮತ್ತು ಎಲ್ಲ ನಮ್ಮ ಬಸವ ಪ್ರಮುಖರಿಗೆ, ಬಸವಾದಿ ಶರಣರಿಗೆ ಮತ್ತು ಎಲ್ಲ ಗುರು ಹಿರಿಯರಿಗೆ, ತಾಯಿಯಂದರಿಗೆ, ಯುವಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಸದಾ ಸ್ಮರಣೀಯರಾದ ಬಸವಾದಿ ಶರಣರನ್ನು ಸ್ಮರಣೆ ಮಾಡಿಕೊಳ್ಳುತ್ತಾ ಬಸವ ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಪುರಸರವಾಗಿ ಪಡಮಟ್ಟು ಇವತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ಇಡೀ ಕರ್ನಾಟಕಾದ್ಯಂತ ಬಸವ ಜಯಂತಿ ಆಚರಣೆ ನಿಮಿತ್ತವಾಗಿ ಇವತ್ತು ಶ್ರೀಮಠದಿಂದ ಒಂದು ಬಸವರಥವನ್ನು ತಯಾರು ಮಾಡಿ ಅದರ ಉದ್ಘಾಟನೆ ಮತ್ತು ಅದರ ಒಂದು ಪ್ರೊಸೆಷನ್ ಇದರ ದಿವ್ಯ ನೇತೃತ್ವವನ್ನು ವಹಿಸಿದಂಥವರು ನಮ್ಮ ಹುನಗುಂದ ಮತಕ್ಷೇತ್ರದ ಕ್ರಿಯಾಶೀಲ ಶಾಸಕರಾದಂಥ ಶ್ರೀಯುತ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಶರಣರಲ್ಲಿ ಮತ್ತು ಅಧ್ಯಕ್ಷರು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಅವರಲ್ಲಿ ಭಕ್ತಿಯಿಂದ ಶರಣರು, ಇಲ್ಲಿ ನೆರೆದಿರುವ ಎಲ್ಲ ಸದ್ಭಕ್ತರಲ್ಲಿ, ಪೂಜ್ಯ ತಾಯಂದರಲ್ಲಿ, ಮಕ್ಕಳಲ್ಲಿ, ಎಲ್ಲ ಅಧಿಕಾರಿಗಳಲ್ಲಿ ಶರಣು ಶರಣಾರ್ಥಿಗಳು. ಇವತ್ತು ವಿಶ್ವದ ಮಾನವರ ಘನತೆಯನ್ನು ಎತ್ತಿ ಹಿಡಿದ ಮಾನವತಾವಾದಿ ಬಸವಣ್ಣನವರ ಜಯಂತಿಯನ್ನು ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಅತ್ಯಂತ ವೈಭವದಿಂದ ಹಿಂದೆಂದೂ ಆಗಿಲ್ಲದಂಥ ಐತಿಹಾಸಿಕವಾಗಿ ಕಾರ್ಯಕ್ರಮವನ್ನು ಕೂಡಲ ಸಂಗಮದಲ್ಲಿ ಆಯೋಜನೆ ಮಾಡಿದ್ದಾರೆ. ಇಷ್ಟು ವರ್ಷದ ಇತಿಹಾಸದಲ್ಲಿ ಎಂದೂ ಇಂಥ ಅದ್ಧೂರಿಯಾದಂಥ ಬಸವ ಜಯಂತಿಯನ್ನು ಯಾವಾಗಲೂ ಮಾಡಿದ್ದಿಲ್ಲ. 2017 ಇಸ್ವಿಯಿಂದ ಈ ಕಾರ್ಯವನ್ನು ಮಾಡಬೇಕು ಅಂತಂದು ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಬಹಳ ಪ್ರಯತ್ನ ಪಟ್ಟಿದ್ದರು. ಈಗ ಅದು ಸಫಲ ಆಗಿತ್ತು. ಅದಕ್ಕಾಗಿ ಇವತ್ತು ಇಡೀ ಕರ್ನಾಟಕಾದ್ಯಂತ ನಾಳೆ ಬಸವ ಜಯಂತಿ ಕಾರ್ಯಕ್ರಮವನ್ನು ಕೂಡಲ ಸಂಘದಲ್ಲಿ ನಡೀತಕ್ಕಂಥ ಅತ್ಯಂತ ವೈಭವದ ಈ ಕಾರ್ಯಕ್ರಮವನ್ನು ಜನ ವೀಕ್ಷಣೆ ಮಾಡ್ತಾರೆ. ಅದಕ್ಕೆ ನಮ್ಮ ಶರಣರಾದಂಥ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆದಿದೆ. ಹಾಗೂ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಶರಣರ ನೇತೃತ್ವದಲ್ಲಿ ಹಾಗೂ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟಿನ ಮಂತ್ರಿಗಳಾದಂತಹ ಶ್ರೀಯುತ ಶಿವರಾಜ್ ತಂಗಡಿಯವರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೀತೈತಿ. ಅದಕ್ಕಾಗಿ ನೀವೆಲ್ಲರೂ ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ಸರ್ಕಾರ 4-5 ಕೋಟಿ ಖರ್ಚು ಮಾಡೋಕ್ಕತ್ತೆ. ಆದರೆ ಅದು ಯಶಸ್ವಿ ಆಗ್ಬೇಕಂತಂದ್ರೆ ನಾವೆಲ್ಲರೂ ಹೋಗಬೇಕು. ಹೋಗಿ 29ನೇ ತಾರೀಕು ಗೋಷ್ಠಿಗಳಿದ್ದಾವೆ, ಒಂದು 3 ಗೋಷ್ಠಿಗಳಿದೆ. ದಯವಿಟ್ಟು ಎಲ್ಲರೂ ಭಾಗವಹಿಸೋಣಂತ. ದಯವಿಟ್ಟು ಎಲ್ಲರೂ ಬರ್ರಿ. ಅದೆಲ್ಲ ಜನ ಸಾವಿರ ಗಟ್ಟಲೆ, ಲಕ್ಷ, 10,000 ಗಟ್ಟಲೆ, 20,000 ಜನ ಹೋದರೆ ಸರ್ಕಾರಕ್ಕೂ ಒಂದು ಹುಮ್ಮಸ್ಸು ಬರ್ತೈತಿ. ನಾವು ಮಾಡಿದ್ದು ಒಳ್ಳೇದಪ್ಪ, ದುಡ್ಡು ಖರ್ಚು ಮಾಡಿದ್ದು ಒಳ್ಳೇದು ಅಂದರೆ ಮೂಡ್ತೀವಿ ಅಂತಂದು. ಅದಕ್ಕೆ ದಯವಿಟ್ಟು ಎಲ್ಲರೂ ನಾವು ಹೋಗೋಣ ಅಂತ ತಿಳ್ಕೊಂಡು ಹೇಳಿ ಇದನ್ನು ಯಶಸ್ವಿ ಮಾಡಿದಂಥ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರಿಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸಿ ಮಾತು ಮುಗಿಸಲಿ ಸರ್.